ಒಂದೊಂದ್ಸಲ ಗ್ರಹಚಾರ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಮಾವಿನ ಹಣ್ಣಿನ ಸೀಸನಲ್ಲಿ ಬಹಳಷ್ಟು ಜನಕ್ಕೆ ಮಾವು ಅಂದರೆ ಬಹಳ ಇಷ್ಟ. ಆದರೆ ಮಾವಿನ ಹಣ್ಣು ತಿಂದು ಜೀವ ಬಿಟ್ರ ಇಬ್ಬರು ಸಹೋದರಿಯರು ಅಂತ. ಮಾವಿನ ಹಣ್ಣು ಸೇವಿಸಿದ ಬಳಿಕ ಅಸ್ವಸ್ಥರಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಶೆಂಬಳ್ಳಿ ಗ್ರಾಮದ ಇಬ್ಬರು ಸಾವನ್ನಪ್ಪಿರೋದು. ಭವಾನಿ ವೈಜಿನಾಥ್ ಮೇತ್ರೆ 17 ವರ್ಷ, ಸಂಧ್ಯಾರಾಣಿ ಮೇತ್ರೆ 14 ವರ್ಷ. ಊಟದ ಬಳಿಕ ಮಾವಿನ ಹಣ್ಣು ಸೇವಿಸಿದ್ರು ತಾಯಿ ಮತ್ತು 5 ಜನ ಮಕ್ಕಳು. ತಾಯಿ ಇಂದುಮತಿ ಮತ್ತು 5 ಹೆಣ್ಣು ಮಕ್ಕಳು ತೀವ್ರ ಅಸ್ವಸ್ಥ ಆಗಿದ್ರು. ತಕ್ಷಣ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ 5 ಜನರನ್ನ ದಾಖಲಿಸಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಭವಾನಿ ಮತ್ತು ಸಂಧ್ಯಾರಾಣಿ ಸಾವನ್ನಪ್ಪಿದ್ದಾರೆ. ತಾಯಿ ಹಾಗೂ ಇನ್ನೊಬ್ಬ ಸಹೋದರಿ ಚೇತರಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ನಾರಾಯಣಗೌಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೊತ್ತಿಲ್ಲ ಏನಾದರೂ ಇಂಜೆಕ್ಟ್ ಮಾಡಿದ್ರು ಅಥವಾ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಬೆಳೆದಿದ್ರು, ಇವ್ರು ತೊಳ್ಕೊಂಡು ತಿಂದಿದ್ರೋ ಏನೋ ಎತ್ತೋ ಗೊತ್ತಿಲ್ಲ ಏನಾಯಿತು ಅಂತ ಹೇಳಿ. ಆದರೆ ಎಂಥದ್ದೊಂದು ದುರ್ಘಟನೆ ನಡೆದಿದೆ. 17 ವರ್ಷದ ಭವಾನಿ ಮತ್ತು 14 ವರ್ಷದ ಸಂಧ್ಯಾರಾಣಿ ಸಾವನ್ನಪ್ಪಿದ್ದಾರೆ. ನಮ್ಮೂರಲ್ಲಿ ಒಂದು ಘಟನೆಯಾಗಿದೆ. ಇಬ್ರು ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ. ಒಬ್ರು ICU ಅಲ್ಲಿ ಇದ್ದಾರೆ. ಸೊ ಈ ಘಟನೆ ಯಾಕಂತಂದ್ರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದ್ಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವರು ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತೆ ಸಂಧ್ಯಾರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗೆ ಅವಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ಸಂಧ್ಯಾರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಸೊ ಇವಾಗ ವಿಜಯಶ್ರೀ ಅಂತ ಅವಳು ICU ಅಲ್ಲಿ ಇದ್ದಾರೆ. ಸೊ ಇವರಿಗೆ ಆಲ್ಮೋಸ್ಟ್ ಇವಾಗ 10 ಲಕ್ಷ ರೂಪಾಯಿ ಹೋಗಿದೆ. ಆ ಫ್ಯಾಮಿಲಿ ತುಂಬಾ ಬಡ ಕುಟುಂಬದವರು, ಅವರಿಗೆ ಫೈನಾನ್ಸಿಯಲಿ ಬಹಳ ಪೂರ್ ಕಂಡೀಷನ್ ಇದೆ. ಸೊ ಈಗ ನಾವು ಎಲ್ಲಾ ಕಡೆಯಿಂದ ಸಪೋರ್ಟ್ ಮಾಡಿ ಅವ್ರಿಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ವಿ, ಆದ್ರೆ 2 ಜೀವ ಉಳಿಲಿಲ್ಲ. ಸೊ ಇದ್ರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾವಿನ ಹಣ್ಣು ತಿಂದ್ಬಿಟ್ಟು 2 ಸಡನ್ ಆಗಿ ಡೆತ್ ಆಗಿದೆ ಅಂತಂದ್ರೆ ಇದರಲ್ಲಿ ತುಂಬಾ ಅನುಮಾನ ಬರ್ತಾ ಇದೆ. ಸೊ ಈಗ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಬಹಳ ಆಶ್ಚರ್ಯ ಆಗತ್ತೆ ಮಾವಿನ ಹಣ್ಣು ತಿಂದ ನಂತರ ಅಸ್ವಸ್ಥರಾಗಿ ಸಾವನ್ನಪ್ಪೋದು ಅಂದ್ರೆ. ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಊರ್ನಲ್ಲಿ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಸುಂದರ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಒಂದು ಶೆಂಬಳಿ ಗ್ರಾಮದಂತ ನಿವಾಸಿ ಅವರು ಮೂಲತಃ ಔರಾದ್ ತಾಲೂಕಿನ ನಿವಾಸಿ ಆದ್ರೂ ಕೂಡ ಹೈದರಾಬಾದ್ ಅಲ್ಲಿ ಅವರು ಕೆಲಸ ಕಾರ್ಯಗಳಿಂದ ಹೈದರಾಬಾದ್ ಅಲ್ಲೇ ವಾಸ ಮಾಡ್ತಾರೆ. 8ನೇ ತಾರೀಕು ಅವರು ಒಂದು ಮಾವಿನ ಹಣ್ಣು ಹೊರಗಡೆ ಮಾವಿನ ಹಣ್ಣು ತಂದು ತನ್ನ ಕುಟುಂಬ ಸಹಿತ ಒಂದು ರಾತ್ರಿ ತಿಂತಾರೆ. ಮುಂಜಾನೆ ಎದ್ದ ತಕ್ಷಣ ಅಸ್ತವ್ಯಸ್ತ ಆಗ್ತಾರ ಅಂತ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ಲಿ ಆಗಿ ಅಲ್ಲಿ ಹೈದರಾಬಾದ್ನ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡ್ತಾರೆ. ಆದ್ರೂ ಕೂಡ ಒಂದು ಹುಡುಗಿ ಡೆತ್ ಆಗಿರ್ತದೆ. ಒಂದು ಹುಡುಗಿ ಡೆತ್ ಆಗಿ ಅವರ ಸಾವ ಸಂಸ್ಕಾರ ಮಾಡಿ ಬಂದ ತಕ್ಷಣ ಮತ್ತೊಂದು ಹುಡುಗಿ ಡೆತ್ ಆಗ್ತಾಳೆ. ಎಲ್ಲೋ ಒಂದ್ ಕಡೆ ಇಡೀ ಔರಾದ್ ತಾಲೂಕು ಆಗಿರ್ಬೋದು, ಇಡೀ ಬೀದರ್ ಜಿಲ್ಲೆ ಆಗಿರ್ಬೋದು, ಮಾವಿನ ಹಣ್ಣಿನಿಂದ ಡೆತ್ ಆದ್ರ ಅಂತೇಳಿ ಎಲ್ಲೋ ಒಂದು ಅನುಮಾನ ಹುಟ್ಟಾಗ್ತಾ ಇದೆ. ಆದ್ರೂ ಕೂಡ ಅದು ಮೂಲತಃವಾಗಿ ಮಾವಿನ ಹಣ್ಣು ತಿಂದಿರಿಗೋಸ್ಕರ ಆಯ್ತಾ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ ಅಂತೇಳಿ ಇನ್ನಾದ್ರೂ ಫಲಿತಾಂಶ ಬಂದಾಗ ಮಾತ್ರ ಗೊತ್ತಾಗೋದು. ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಮಾವಿನ ಹಣ್ಣಿನಲ್ಲಿ ಸಾಕಷ್ಟು ಒಂದು ಕೆಮಿಕಲ್ ಹಾಕ್ತಾ ಇದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ. ಅದೇ ಎಲ್ಲೋ 2 ಜೀವಕ್ಕೂ ಹಾನಿಯಾಗಿದೆ ಅಂತೇಳಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಏನಂತಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಈ ತರ ಪ್ರಕರಣಗಳು ಆಗಿಲ್ಲ ಅಂತ ಕೂಡ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಮೂಲ ಕಾರಣ ಏನು ಅಂತೇಳಿ ಇನ್ನೂ ಕಂಡು ಬಂದಿಲ್ಲ. ಚಂದ್ರ. ಆಲ್ ರೈಟ್ ರಾಜ್ಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.